ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅನ್ಶಮ್ ಚಾನೆಲ್ಗೆ. ಹೇಗಿದ್ದೀರಾ ಎಲ್ಲರೂ? ನಾನು ಸೂಪರ್ ಇದ್ದೇನೆ. ನಾನಿವತ್ತು ನನ್ನ ಎಗ್ ಕರಿ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್, ಸರಿತಾ, ಮಮತಾ ರಾವ್ ಅವರು ಅಭಿನಯಿಸಿರುವ ಹೊಸ ಬೆಳಕು ಮೂವಿದು ಸಾಂಗ್ ಹಾಡ್ತಾ ಇದ್ದೇನೆ. ಲಿರಿಕ್ಸ್ ಬಂದು ಚಿ ಉದಯ್ ಶಂಕರ್ ಅವರದು. ಬರೆಯುತ್ತಾ ಹೊಸ ಕವಿತೆಯ ಒರಿಜಿನಲ್ ಸಿಂಗರ್ ಬಂದು ಡಾಕ್ಟರ್ ರಾಜ್ಕುಮಾರ್ ಎಸ್ ಜಾನಕಿ ಅವರು. ಮ್ಯೂಸಿಕ್ ಬಂದು ಎಂ ರಂಗರಾವ್ ಅವರದು. ನನ್ನದೊಂದು ಸಣ್ಣ ಪ್ರಯತ್ನವಷ್ಟೇ ಫ್ರೆಂಡ್ಸ್. ನನ್ನ ಹಾಡು ಹಾಗೆ ನನ್ನ ಎಗ್ ಕರಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಒಂದು ಚಿಕ್ಕ ಕಮೆಂಟ್ ಹಾಕಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಎಗ್ ಕರಿ ಮಾಡುವ. ನಾನಿಲ್ಲಿ ಮೀಡಿಯಂ ಸೈಜ್ದು ಒಂದು ಈರುಳ್ಳಿ ತಗೊಂಡಿದ್ದೇನೆ, ಮೀಡಿಯಂ ಸೈಜ್ ಒಂದು ಟೊಮೊಟೊ ತಗೊಂಡಿದ್ದೇನೆ. ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಈಗ ಅದಕ್ಕೆ ಅರಿಶಿನ ಪುಡಿ, ಉಪ್ಪು ಹಾಕ್ತಾ ಇದ್ದೇನೆ. ಪ್ರೇಮ ಗೀತೆ ಹಾಡಿದಾಗ ಪ್ರೇಮ ಗೀತೆ ಹಾಗೆ ಸ್ವಲ್ಪ ಕಸ್ತೂರಿ ಮೇಥಿನ ಕೈಲಿ ಕ್ರಶ್ ಮಾಡಿ ಹಾಕ್ತೀನಿ. ನಾಚುವುದು ಚೆಲುವೆಯೇ ನಿನ್ನ ನೋಡಲು, ಮಾತುಗಳು ಬರದವನು ಬರೆಯುವ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ಹಾಡುವ ನೋಡಿ ಅಂದವನು ನೋಡಿ, ಇದು ಟೊಮೊಟೊ ಸ್ಮೂತ್ ಆಗಿದೆ. ನೋಡಲು ಈ ಸಂತಸ. ನಾನು ಆಲ್ರೆಡಿ ಈ ಮಸಾಲೆ ರೆಸಿಪಿ ಹಾಕಿದ್ದೇನೆ ನಿಮಗೆ. ಮಸಾಲೆ ರೆಸಿಪಿ ನೋಡಿರ್ತೀರಾ, ಅದೇ ರೆಸಿಪಿ ಇದೆ, ಅದೇ ಮಸಾಲೆ ಇದು. ಎಗ್ ಕರಿ ಮಾಡ್ತಾ ಇದ್ದೇನೆ. ಈ ಮಸಾಲೆದು ರೆಸಿಪಿ ನಾನು ಆಲ್ರೆಡಿ ಹಾಕಿದ್ದೇನೆ. ಅದರಲ್ಲೊಂದು 3-4 ಸ್ಪೂನ್ ಹಾಕ್ತಾ ಇದ್ದೇನೆ ನೋಡಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈ ಸಂಭ್ರಮ ಸುಖವ ತುಂಬುತ್ತ ಬರಲಿ, ಇಂದು ಬಂದ ಹೊಸ ವಸಂತ, ಇಂದು ಬಂದ ಹೊಸ ವಸಂತ. ಆಲ್ರೆಡಿ ಇದು ಫ್ರೈ ಮಾಡಿಬಿಟ್ಟು ರುಬ್ಬಿಟ್ಕೊಂಡಿರೋ ಮಸಾಲೆ ಅಲ್ವಾ, ಸ್ವಲ್ಪ ಸೈಡಲ್ಲಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಬೇಕು. ಮಾಡಿಬಿಟ್ಟು ನಿಮಗೆ ಎಷ್ಟು ಗಟ್ಟಿ ಬೇಕು, ಎಷ್ಟು ತೆಳು ಬೇಕು ಆ ರೀತಿ ನೀರು ಸೇರಿಸ್ಕೋಬೇಕು. ಹಾಡುವ ನೋಡಿ ಅಂದವನು ಚೆಲುವೆಯೇ ನಿನ್ನ ನೋಡಲು, ಚೆಲುವೆಯೇ ನಿನ್ನ ನೋಡಲು, ಮಾತುಗಳು. ಅದಕ್ಕೆ ಸ್ವಲ್ಪ ಆಲ್ರೆಡಿ ಸ್ವಲ್ಪ ಉಪ್ಪು ಹಾಕಿದ್ದೆ, ಅದು ಸ್ವಲ್ಪ ಸಪ್ಪೆ ಇತ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಹಾಡುವ ನೋಡಿ ಅಂದವನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡಿ, ಚೆನ್ನಾಗಿ ಕುದೀಲಿ ಇದು. ನೋಡಲು ಮಾತುಗಳು ಬರದವನು ಬರೆಯುತ್ತಾ ಹೊಸ ಕವಿತೆಯ, ಹಾಡುವ ನೋಡಿ ಅಂದವನು ಚೆಲುವೆಯೇ ನಿನ್ನ ನೋಡಲು. ನೋಡಿ, ಇದು ಚೆನ್ನಾಗಿ ಕುದ್ದಿದೆ ಹರಳುವುದು ನೋಡಿ. ಇಷ್ಟು ಗಟ್ಟಿ ಮಾಡ್ತಾ ಇದ್ದೇನೆ ನಾನು. ಲತೆಯು ಬಳುಕುವುದು, ಈಗ 6 ಮೊಟ್ಟೆನ ಇದಕ್ಕೆ ಒಡೆದಾಕ್ತೇನೆ. ಈ ರೀತಿ ಒಮ್ಮೆ ಮೊಟ್ಟೆ ಒಡೆದಾಕ್ಬಿಟ್ಟು ಸಾಂಬಾರು ಗ್ರೇವಿ ಮಾಡಿ ನೋಡಿ, ಸೂಪರ್ ಆಗಿರುತ್ತೆ. ನೀ ನಗುತ್ತಿರೆ ಅರಳುವುದು. ಒಂದು ವಿಷಯ ಫ್ರೆಂಡ್ಸ್, ನಾವು ಮೊಟ್ಟೆ ಒಡೆದಾಕುವಾಗ ಗ್ಯಾಸು ಫುಲ್ಲು ಲೋ ಅಲ್ಲಿ ಇಟ್ಕೋಬೇಕು. ಪ್ರೇಮ ಗೀತೆ ಹಾಡಿದಾಗ, ಪ್ರೇಮ ಗೀತೆ ಹಾಡಿದಾಗ ಕೋಗಿಲೆ ಕೂಡ ನಾಚುವುದು, ಚೆಲುವೆಯೇ ನಿನ್ನ ನೋಡಲು, ಮಾತುಗಳು ಬರದವನು. ಈಗಲೇ ಇದು ಕೈ ಆಡಿಸ್ಬಾರ್ದು, ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. ಹಾಡುವ ನೋಡಿ ಅಂದವನು ಲೋ ಫ್ಲೇಮಲ್ಲಿ ಇದು ಬೇಯಬೇಕು ನೋಡಲು. ನೋಡಿ, ಈಗ ಇದು ಆಗಿದೆ. ಮಪನಿ ಸನಿದ
ಸೂಪರ್ ಆಗಿರುತ್ತೆ ಈ ಥರ ಇದು ಮಾಡಿದರೆ, ಈ ಥರ ಸಾಂಬಾರು ಮಾಡಿ ಮೊಟ್ಟೆ ಗ್ರೇವಿ ಮಾಡಿಕೊಂಡ್ರೆ. ಇದೇ ಮಸಾಲೆಗೆ ನೀವು ಬೇಕಾದರೆ ಮೊಟ್ಟೆನ ಬೇಯಿಸಿಬಿಟ್ಟು ಪೀಸ್ ಮಾಡಿ ಹಾಕ್ಬೋದು. ನಾನು ಆಲ್ರೆಡಿ ಈ ಮಸಾಲೆ ರೆಸಿಪಿನ ಶೇರ್ ಮಾಡಿದ್ದೇನೆ. ಈಗೈತಿ ಕೇಕ್. ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಸೇರಿಸ್ತಾ ಇದ್ದೇನೆ. ನೋಡಿ, ಇದೀಗ ರೆಡಿ ಆಯಿತು. ಈಗ ನಮ್ಮ ಎಗ್ ಕರಿ ಸವಿಯಲು ಸಿದ್ಧವಾಗಿದೆ. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಿಕ್ಕ ಕಮೆಂಟ್ ಹಾಕಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.